ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಯೂನಿವರ್ಸ್ ಕಡೆಯಿಂದ ಈಗಿನ ನಿಮ್ಮ ಪರಿಸ್ಥಿತಿಗೆ, ಈಗಿನ ಕರೆಂಟ್ ಸಿಚುವೇಶನಿಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಬರ್ತಿದೆ, ಓಕೆನಾ? ಈಗಿನ ಕರೆಂಟ್ ಸಿಚುವೇಶನ್ಗೆ ನೀವು ಯಾವ ಥರ ನಿರ್ಧಾರ ತಗೊಳ್ಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಕಂಟಿನ್ಯೂ ಮಾಡಿ. ಅದರ್ವೈಸ್ ನಿಮಗಿದು ರೆಸೊನೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಓಕೆ, ಫೋರ್ಸ್ಫುಲಿ ಆಗಿ ಇದನ್ನು ನೋಡಬೇಕು, ರೀಡಿಂಗ್ನ ನೋಡಬೇಕಂತ ಏನೂ ಇಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಓಕೆ, ಯಾರೆಲ್ಲ ಇನ್ನೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಿಲ್ಲ ಅಲ್ಲೂ ಕೂಡ ಫಾಲೋ ಮಾಡಿ. ಅಲ್ಲೂ ನಿಮಗೆ ರೀಡಿಂಗ್ಸ್ಗಳು ಬರ್ತಾ ಇರುತ್ತೆ, ಚೆಕ್ ಮಾಡ್ಬೋದು. ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಫುಲ್ ಕಾರ್ಡ್ ಬರ್ತಿದೆ. ದ ಹೈ ಪ್ರಿಸ್ಟೆಸ್, ಓಕೆ, 5 of Pentacle, 2 of Pentacle, okay, the Word card, wow, nice. ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ದ ವರ್ಡ್ ಕಾರ್ಡ್ ಬಂದಿದೆ. ತುಂಬ ಜನ ಇಲ್ಲಿ 11 ನಂಬರ್ನ ನೋಡ್ತಾ ಇದ್ದೀರಾ. ಸಮಥಿಂಗ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ದಿನಗಳ ಹತ್ತಿರದಲ್ಲಿ ಬರ್ತಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಫಸ್ಟಿಗೆ ಇಲ್ಲಿ ಬರ್ತಿದೆ ನಿಮಗೆ. ಕಂಗ್ರ್ಯಾಚುಲೇಷನ್. ಓಕೆ, ಯಾರೆಲ್ಲ 11 ನಂಬರ್ನ ನೋಡ್ತಾ ಇದ್ದೀರಾ ಅಥವಾ ರಿಪೀಟ್ ಆಗಿ 11 ನಂಬರ್ ಅಂತ ಹೇಳಿದಾಗ ಅದೊಂದು ನ್ಯೂ ಬಿಗಿನಿಂಗ್ ಇರ್ಬೋದು, ನಿಮ್ಮ ಲೈಫಲ್ಲಿ ಒಂದು ಅಪರ್ಚುನಿಟಿನ ನಿಮಗೆ ತಂದುಕೊಡ್ಲಿಕ್ಕೆ ಇರ್ಬೋದು. ಓಕೆನಾ? ಸೊ ಈ ಥರ ಒಂದು 11 ನಂಬರ್ ನಿಮಗೆ ರಿಪೀಟಾಗಿ ನೋಡ್ತಾ ಇದ್ರೆ ಈ ಥರ ನಿಮಗೆ ಮೆಸೇಜಸ್ ಕೊಡ್ತಾ ಇರುತ್ತೆ 11 ನಂಬರ್. ಓಕೆ, ಇಲ್ಲಿ ಇನ್ನೊಂದು ನಿಮಗೆ ಹೇಳಬೇಕು, 11 ನಂಬರ್ ಅರ್ಥ ಈಗ ಮ್ಯಾಮ್ ನಿಮ್ಗೆ ಹೀಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು. ಎಸ್, ಡೆಫಿನೆಟ್ಲಿ ಪರ್ಟಿಕ್ಯುಲರ್ ಆಗಿ ಜನರಲ್ ಆಗಿ ಹೇಳುವಾಗ ಈ ಒಂದು ನಂಬರ್ನ ಒಂದು ಪ್ರಾಮುಖ್ಯತೆ ಈ ಥರ ಇರುತ್ತೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಆ ಮೂಮೆಂಟಲ್ಲಿ ನೀವು ಯಾವುದೋ ಒಂದು ರಿಪೀಟೆಡ್ ನಂಬರ್ನ ನೋಡಿರ್ತೀರಾ ಅಂತ ಹೇಳಿದ್ರೆ, ಈಗ ನೀವೇನೋ ಥಿಂಕ್ ಮಾಡ್ತಿರ್ತೀರ, ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀರಾ, ಆ ಒಂದು ರಿಲೇಟೆಡಲ್ಲಿ ನಿಮಗೆ ಆ ನಂಬರ್ ಕಾಣಿಸುತ್ತೆ. ಒಂದು 111 ನೋಡಬಹುದು, ಇಲ್ಲಾಂದರೆ 222 ನೋಡ್ಬೋದು, 555 ನೋಡಬಹುದು. ನೀವು ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ನಿಮ್ಮ ಸಿಚುವೇಶನ್ ನೀವು ಯಾವಾಗ ಆ ಕ್ಷಣ ನೀವೇನು ಯೋಚನೆ ಮಾಡ್ತಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಆ ನಂಬರ್ ಕಾಣಿಸ್ತಾ ಇರುತ್ತೆ. ಓಕೆ, ತುಂಬ ಜನ ಹೇಳ್ತಾರೆ ನೀವು ಈ ನಂಬರ್ ನೋಡಿದ್ರೆ ಈ ಥರ ಆಗುತ್ತೆ, ಆ ನಂಬರ್ ನೋಡಿದ್ರೆ ಆ ಥರ ಆಗುತ್ತೆ. ಇಸ್ ಡೆಫಿನೆಟ್ಲಿ ಅದು ಜನರಲಲ್ಲಿ ಓಕೆ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಗೈಡೆನ್ಸ್ ಆಗಿ ಯೂನಿವರ್ಸಿಂದ, ಏಂಜಲಿಂದ, ನೀವು ನಂಬಿರೋಂಥ ಗಾಡಿಂದ ಸಿಗ್ತಿರೋಂಥ ನಂಬರ್ಸ್ ಆಗ್ತಿರುತ್ತೆ. ಅಂದರೆ ಗೈಡೆನ್ಸ್ ಆಗ್ತಾ ಇರುತ್ತೆ, ನೀನು ಈ ಥರ ಮಾಡು, ನಿನ್ನ ಲೈಫಲ್ಲಿ ಈ ಥರ ಚೇಂಜಸ್ ಆಗ್ತಿದೆ, ನೀವೇನು ಯೋಚನೆ ಮಾಡ್ತಿರ್ತೀರ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ನಂಬರ್ ಬಂದಿರುತ್ತೆ. ಓಕೆ, ಒಂದ್ಸಲ ನೀವು ಚೆಕ್ ಮಾಡಿ ಬೇಕಿದ್ರೆ. ಓಕೆನಾ? ಇವತ್ತಿನ ರೀಡಿಂಗಲ್ಲಿ ಏಂಜಲಿಂದ ನಿಮಗೆ ಆ್ಯಂಡ್ ಯೂನಿವರ್ಸಿಂದ ನಿಮಗೆ ಬರ್ತಿರೋಂಥ ಮೆಸೇಜಸ್, ಫೈನಾನ್ಷಿಯಲಿ ನೀವು ತುಂಬಾ ಲೋ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನೀವು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡ್ತಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋವಂಥವ್ರು ಆಗಿರಬಹುದು, ಆ್ಯಂಡ್ ಮನಿಗೆ ಸಂಬಂಧಪಟ್ಟಂತೆ ವರ್ಕ್ ಅಂದರೆ ಬಿಸ್ನೆಸ್ ಮಾಡ್ತಿರಬಹುದು, ಅಥವಾ ದುಡ್ಡಿನ ವಿಷಯ, ನಿಮಗೆ ಡೈಲಿ ಹಣದ ವ್ಯವಹಾರಗಳನ್ನು ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಆ ಥರ ಒಂದು ಎನರ್ಜಿ ಬರ್ತಿದೆ. ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ಮಾಡ್ತಾ ಇರಬಹುದು. ಸಮಥಿಂಗ್ ಇಲ್ಲಿ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಎನರ್ಜಿ ತುಂಬ ಇಲ್ಲಿ ಒಂದು ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದವರ ಎನರ್ಜಿ ಇಲ್ಲಿ ತುಂಬಾ ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಫೈನಾನ್ಷಿಯಲಿ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ರೀಸೆಂಟಾಗಿ, ಅಥವಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ನಿಮಗೆ ಬೇಕಾದಂಥ ಹಣ ನಿಮಗೆ ಸರಿಯಾದ ರೀತಿಲಿ ಸಿಗ್ತಾ ಇಲ್ಲ, ಸಾಲ ಮಾಡ್ಕೊಂಡಿದ್ದೀರಾ, ಅದನ್ನು ತೀರಿಸಲಿಕ್ಕೆ ಒದ್ದಾಡ್ತಾ ಇದ್ದೀರಾ, ಅಥವಾ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಕೂಡ ಬರ್ತಿರ್ಬೋದು ನಿಮ್ಮ ಲೈಫಲ್ಲಿ. ಒಂದು ಅಪರ್ಚುನಿಟಿ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಮಾಡೋಕ್ಕೆ, ಇಲ್ಲಾಂದರೆ
ಸಮಥಿಂಗ್ ಬೇರೆ ಜಾಬ್, ನಿಮ್ಮ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಒಂದು ಜಾಬ್ ಬರ್ತಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಯಾವುದೋ ಒಂದು ಎರಡೆರಡು ಕೆಲಸ ನಿಮಗೆ ಬರ್ತಾ ಇದೆ. ಯಾವ ಕೆಲಸ ಮಾಡಲಿ, ಯಾವ ಕೆಲಸ ಬಿಡಲಿ, ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ಬಿಸ್ನೆಸ್ಸಿಗೆ ನಾನು ಹಣನ ಕೂಡಿಟ್ಟು ಹಣನ ನಾನು ಅದಕ್ಕೆ ಹಾಕಿದರೆ ನಾನು ಸಕ್ಸಸ್ ಆಗ್ತೀನಾ, ಅಥವಾ ಬಿಸ್ನೆಸ್ಸಲ್ಲಿ ನಾನೇನೊಂದು ವರ್ಕ್ ಮಾಡಿ ಅದ್ರ ಜೊತೆಗೆ ನಾನೇನೋ ಹೋದರೆ, ಬಿಸ್ನೆಸ್ಸಿಗೆ ದಾರಿಯಲ್ಲಿ ನಾನು ಹೋದರೆ ಸಕ್ಸಸ್ ಆಗ್ತೀನಾ, ಅಥವಾ ಒಂದು ಭಯ ಕೂಡ ಇದೆ, ಅದರಲ್ಲಿ ಏನಾದರೂ ಫೇಲ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಥರ ನಿಮಗಿಲ್ಲಿ ಆ ಥರ ಭಯನೂ ಕೂಡ ನಿಮಗಿಲ್ಲಿ ಕಾಡ್ತಾ ಇದೆ. ಓಕೆ, ಇಲ್ಲಿ ಬಿಸ್ನೆಸ್ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, ಫ್ರೆಶರ್, ನೀವು ಈಗ ಬಿಸ್ನೆಸ್ಸಿಗೆ ಫೀಲ್ಡಿಗೆ ನೀವು ಹೊಸೊಬ್ಬರು ಅಂತ ಹೇಳಿದರೆ ಥಿಂಕ್ ಮಾಡಿ. ಓಕೆನಾ? ಸೊ ಬಿಸ್ನೆಸ್ ಅಂತ ಹೇಳಿದಾಗ ಎಲ್ಲೊಂದು ಕಡೆ ಒಂದ್ಸಲ ಲಾಸ್ ಆಗೋದು ಅಥವಾ ಒಂದ್ಸಲ ಲಾಭ ಆಗುವಂಥದ್ದು ಇದ್ದೇ ಇರುತ್ತೆ. ಬಟ್ ನೀವು ಅದೆಲ್ಲದಕ್ಕೂ ರೆಡಿಯಾಗಿರ್ಬೇಕು, ನಿಮ್ಮ ಮೈಂಡನ್ನ ಪ್ರಿಪೇರ್ ಮಾಡಿರಬೇಕು. ಫಸ್ಟ್ ಆಫ್ ಆಲ್ ಲಾಸ್ ಆದ್ರೂ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ ಇರಬೇಕು, ಲಾಭ ಮಾಡ್ಕೊಂಡ್ರು ಅದನ್ನು ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಆ ಮೈಂಡ್ ಸೆಟ್ಟನ್ನು ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಏಂಜಲಿಂದ ಆ್ಯಂಡ್ ಗೈಡೆನ್ಸ್ ಬರ್ತಿರೋವಂಥದ್ದು, ಯೂನಿವರ್ಸಿಂದ ಗೈಡೆನ್ಸ್ ಬರ್ತಾ ಇರುವಂಥದ್ದು, ಬಿಸ್ನೆಸ್ ರಿಲೇಟೆಡಲ್ಲಿ ನೀವು ಇವಾಗ ಹೊಸೊಬ್ರು ಅಂತ ಹೇಳಿದ್ರೆ ಸ್ವಲ್ಪ ಬಿ ಕೇರ್ಫುಲ್ ಆಗಿ ನೀವು ಅದನ್ನ ಹೆಜ್ಜೆನ ಇಡಿ ಅನ್ನೋಂಥ ಇಲ್ಲಿ ಬರ್ತಾ ಇದೆ. ಓಕೆ, ದೆನ್ ಇಲ್ಲಿ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಮಾಡ್ತಿರೋಂಥ ಕೆಲಸದಲ್ಲೇ ತುಂಬಾನೇ ಲಾಸ್ನ ನೋಡ್ತಾ ಇದ್ದೀರಾ, ಅದ್ರಲ್ಲಿ ಏನು ಪ್ರೋಗ್ರೆಸ್ ಇಲ್ಲ ಅಂತಲೂ ಕಾಣಿಸ್ತಾ ಇದೆ. ಈಗ ಸಮಥಿಂಗ್ ಬ್ಯಾಂಕ್ ರಿಲೇಟೆಡಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅವರಿಗೆ ಪ್ರಮೋಷನ್ ಆಗಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ. ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಪ್ರಮೋಷನ್ ತೊಗೊಬೇಕು ಅಂತ, ಬಟ್ ಇಲ್ಲೆಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಅದು ನಿಮಗೆ ತುಂಬಾ ಟೆನ್ಷನ್ ಆಗಿದೆ. ಡೋಂಟ್ ವರಿ, ಈ ಒಂದು ಇಯರ್ ಒಳಗಡೆ ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ. ನಿಮ್ಮ ಬ್ಯಾಂಕ್ ರಿಲೇಟೆಡಲ್ಲಿ ಯಾರು ತುಂಬ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀರಾ ವರ್ಕಲ್ಲಿ, ಅಂದರೆ ಬ್ಯಾಂಕ್ ವರ್ಕಲ್ಲಿ ಇರೋವಂಥವ್ರು, ಓಕೆನಾ? ಸೊ ಅವ್ರು ಯಾರು ತುಂಬಾ ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ ಅಥವಾ ಪ್ರಮೋಷನಿಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವರ್ಷದಲ್ಲಿ ಎಂಡ್ ಅನ್ನೋದ್ರೊಳಗೆ ನಿಮಗೊಂದೆಲ್ಲ ಒಂದು ಕಡೆ ಗುಡ್ ನ್ಯೂಸ್ನ ಕೇಳ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ದೆನ್ ಇಲ್ಲಿ ಎರಡೆರಡು ಆಪ್ಷನ್ಸ್ನ ಯಾರೋ ಒಬ್ರು ಖಾಲಿಟ್ಟಿದ್ದಾರೆ, ಎರಡು ದೋಣಿ ಮೇಲೆ ಖಾಲಿ ಇಡೋದು ಅಂತ ಹೇಳ್ತಾರಲ್ವ, ಆ ಥರ. ಆ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ, ಈ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ ಅಂತ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಆ ಕೆಲಸನೂ ಆಗ್ತಿಲ್ಲ, ಈ ಕೆಲಸನೂ ಆಗ್ತಿಲ್ಲ. ನೀವು ಇಲ್ಲಿ ತುಂಬಾ ಟೆನ್ಷನ್ ಆಗಿದ್ದೀರಾ. ನೀವು ಅನ್ಕೊಂಡಿರೋಂಥ ಕೆಲಸ ಆಗ್ತಾ ಇಲ್ಲ, ನೀವು ಅನ್ಕೊಂಡಿದ್ದೆ ಒಂದು, ಆಗ್ತಾ ಇರೋದೇ ಇನ್ನೊಂದು ನಿಮ್ಮ ಲೈಫಲ್ಲಿ. ಓಕೆ, ಸೊ ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಬರ್ತಿರೋದು ಯಾವುದಾದ್ರೂ ಒಂದು ದಾರಿನ ಚೂಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಬರ್ತಿರೋಂಥ ಗೈಡೆನ್ಸ್ ಆಗಿದೆ. ಓಕೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಥವಾ ಯಾವ ಒಂದು ವಿಷಯದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ, ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕೆಲವೊಬ್ರು ಇಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲೂ ನೀವು ತುಂಬಾ ಪ್ರಾಬ್ಲಮ್ಸ್ನ ನೋಡ್ತಾ ಇರ್ಬೋದು. ಸಮಥಿಂಗ್ ಇಲ್ಲಿ ಮನೆಯಲ್ಲಿ ತೋರಿಸಿರೋ ಹುಡುಗಿನ ನೋಡ್ಕೊಳ್ಬೇಕಾ ಅಥವಾ ಹುಡುಗನ ನೋಡ್ಬೇಕಾ, ಅಥವಾ ನಾನು ನೋಡ್ಕೊಂಡಿರೋ ಹುಡುಗಿನ ಮದುವೆ ಮಾಡ್ಕೊಬೇಕಾ, ಆ ಥರನೂ ಕನ್ಫ್ಯೂಷನ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ನಿರ್ಧಾರ ಆಗಿರುತ್ತೆ. ಓಕೆ, ನಿಮ್ಮ ಲೈಫನ್ನು ಬೇರೆ ಯಾರಿಗೋಸ್ಕರನೂ ಕೊಡ್ಲಿಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಈ ಪ್ರಪಂಚದಕ್ಕೆ, ಈ ಭೂಮಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಯಾರ್ದೋ ಒಂದು ಒಪ್ಪಿಗೆ ತೊಗೊಂಡು ನೀವು ಬಂದಿಲ್ಲ ಇಲ್ಲಿ. ಎಸ್, ಇಲ್ಲಿ ಕೆಲವೊಬ್ರು ಹೇಳ್ಬೋದು ಪೇರೆಂಟ್ಸ್ ಮಾತಿಗೆ ನಾವು ಬೆಲೆ ಕೊಡಬೇಕಾಗತ್ತೆ, ಪೇರೆಂಟ್ಸ್ ಏನು ಹೇಳ್ತಾರೆ ಅದನ್ನು ಕೇಳಬೇಕಾಗತ್ತೆ. ಎಸ್, ರೈಟ್, ಪೇರೆಂಟ್ಸ್ ಏನು ಹೇಳ್ತಾರೆ ಕೇಳಬೇಕಾಗತ್ತೆ, ಡೆಫಿನೆಟ್ಲಿ ಹೌದು. ಬಟ್ ನಿಮ್ಮ ಒಪಿನಿಯನ್ ಕೂಡ ಪೇರೆಂಟ್ಸ್ಗೆ ನೀವು ಕನ್ವೆ ಮಾಡಬೇಕಾಗತ್ತೆ. ರೈಟ್, ನೀವೇನು ಇಷ್ಟಪಡ್ತಿದ್ದೀರಾ ಅದನ್ನು ಕನ್ವಿನ್ಸ್ ಕನ್ವೆ ಮಾಡುವಂಥದ್ದಾಗಿರಲಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಇಷ್ಟಪಟ್ಟಿರೋಂಥ ಹುಡುಗಿನೇ ಮದುವೆ ಆಗಬೇಕು ಅಥವಾ ಹುಡುಗನ್ನೇ ಮದುವೆ ಆಗಬೇಕಂದ್ರೆ ಪೇರೆಂಟ್ಸನ್ನ ಕನ್ವಿನ್ಸ್ ಮಾಡಿ. ಓಕೆ, ನಾನು ಹೇಳಿದೆ ಆಲ್ರೆಡಿ, ಇಲ್ಲಿ ಯಾರನ್ನೂ ಪರ್ಮಿಷನ್ ತೊಗೊಂಡು ನೀವು ಈ ಭೂಮಿ ಮೇಲೆ ಬಂದಿಲ್ಲ ಅಲ್ವಾ. ಹೋಗುವಾಗಲೂ ನೀವು ಯಾರೂ ಪರ್ಮಿಷನ್ ಕೇಳ್ಕೊಂಡು ನೀವು ಹೋಗಲ್ಲ. ನಾನಿವತ್ತು ಅಥವಾ ಯಾರೋ ಬಂದು ಹೇಳ್ತಾರೆ ನಿನ್ನ ಕೆಲಸ ಮುಗೀತು, ನೀನು ಹೋಗು, ಏನಾದರೂ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಹೋಗು, ನಾನು ಯಾಕೆ ಕೇಳಲಿ, ನಾನು ಯಾಕೆ ಹಾಗೆ ಮಾಡಲಿ ಅಂತ ಹೇಳ್ತೀರಾ, ರೈಟ್? ಸೊ ಅದೇ ಥರನೇ ಇಲ್ಲಿ ಯಾರು ಹೇಳಿದ್ರು ನೀವು ಕೇಳಲ್ಲ, ರೈಟ್? ಹಾಗಿರುವಾಗ ಅಂದರೆ ದಟ್ ಮೀನ್ಸ್ ನೀನು ಹೋಗು ಅಂದ ತಕ್ಷಣ ಹೋಗಲ್ಲ, ಆ ಥರ ನಾನು ಹೇಳ್ತಾ ಇರೋದು. ಓಕೆ, ಯಾರೊಬ್ರು ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ಇವತ್ತು ನಿನ್ನ ಕೆಲಸ ಮುಗೀತು, ನಿನ್ನ ಟೈಮ್ ಮುಗೀತು, ನೀನು ನಾಳೆಯಿಂದ ಈ ಬದುಕಬೇಡ, ಭೂಮಿ ಮೇಲೆ ಇರಬೇಡ, ನಿನ್ಗೆ ಅದು ನಿನ್ಗೆ ರೈಟ್ಸ್ ಇಲ್ಲ ಅಂತ ಹೇಳಿದ್ರೆ ನೀನು ಯಾರೂ ಆ ಮಾತನ್ನು ಒಪ್ಕೊಳ್ಳಲ್ಲ, ಕೇಳಲ್ಲ ಅಲ್ವಾ. ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ನೀನು ಯಾಕೆ ಹಂಗೆ ಹೇಳ್ತಿದ್ದೀಯ ಅಂತ ಕೇಳ್ತೀರಾ, ಪ್ರಶ್ನೆ ಮಾಡ್ತೀರಾ, ರೈಟ್? ಹಾಗಿರುವಾಗ ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಲಿಕ್ಕೆ ಒಬ್ರದ್ದು ಗೈಡೆನ್ಸ್ ಆಗಿ ತಗೊಳ್ಳಿ, ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡಿ. ನಿಮಗೆ ಅದು ತುಂಬ ಕಷ್ಟ ಆಗ್ತಿದೆ, ಪೇರೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿನ ಕನ್ವಿನ್ಸ್ ಮಾಡಿ. ದಟ್ ಮೀನ್ಸ್ ಅವ್ರು ಹೇಳಿದ್ದಕ್ಕೆ ನೀವು ಕಟ್ಟು ಬೀಳಬೇಕು, ಅವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಏನೂ ಇಲ್ಲಿ ನೆಸಸರಿ ಇಲ್ಲ, ರೈಟ್? ಫಸ್ಟ್ ನಿಮಗೆ ಅನ್ನಿಸ್ತಿದೆ ಇಲ್ಲಿ ಕೆಲವೊಬ್ರಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಕಡೆ ಯಾರು ಹೇಳ್ತಾರೆ ಅದನ್ನು ಕೇಳೋವಂಥ ಪರಿಸ್ಥಿತಿಯಲ್ಲೂ ಇಲ್ಲ, ನಿಮ್ಮದೇ ಆದಂಥ ಓನ್ ವೇಲು ಹೋಗುವಂಥ ದಾರಿನೂ ಇಲ್ಲ ಇಲ್ಲಿ.
ಆ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದೀರಾ. ಓಕೆ, ಸೊ ಯಾರಾದರೂ ಹೇಳ್ತಿದ್ದಾರೆ, ಓಕೆ ಅದನ್ನ ಕೇಳ್ಬಿಟ್ಟು ಅದೇ ದಾರಿಲಿ ಹೋಗೋಣ ಅಂದ್ರೆ ನಿಮ್ಮ ಮನಸ್ಸು ಹೋಗ್ತಾ ಇಲ್ಲ ಅದಕ್ಕೆ. ಓಕೆನಾ, ನಿಮ್ಮ ಮನಸ್ಸಲ್ಲಿ ಅನಿಸ್ತಿರೋದನ್ನ ಹೋಗೋಣ ಮಾಡೋಣ ಅಂದ್ರೆ ಅದಕ್ಕೆ ನಿಮ್ಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಸೊ ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಒಂದು ಆ್ಯಕ್ಷನ್ ನೀವು ತೊಗೊಳ್ಲೇಬೇಕು ನಿಮ್ಮ ಲೈಫಲ್ಲಿ. ನೀವು ಏನಾದರೂ ಒಂದು ಸ್ಟೆಪ್ ಇಡಬೇಕು ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ನ ನೀವು ನೋಡಲೇಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ನೀವೇ ಒಂದು ಸ್ಟೆಪ್ಪನ್ನು ತೊಗೊಳ್ಲೇಬೇಕಾಗತ್ತೆ ನಿಮ್ಮ ಪರವಾಗಿ. ಓಕೆ, ಸೊ ಏಂಜಲ್ ಇದಕ್ಕೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ, ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಕೆಲವೊಬ್ರು ಇಲ್ಲಿ ನಿಮಗಿರೋವಂಥ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಟೆನ್ಷನಲ್ಲಿ ಸರಿಯಾಗಿ ರಾತ್ರಿ ನಿದ್ದೆ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. within the next few weeks. Nice. Meditation bring answer. Look for a sign. See, ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮಗೆ ಏಂಜಲ್ ನಂಬರ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದೆ ಅಲ್ವಾ. ಸಕ್ಸಸ್, ವಾವ್, ಯು ಆರ್ ರೆಡಿ. ಫಸ್ಟ್ ನೀವು ರೆಡಿ ಆಗಬೇಕಾಗಿದೆ. ರೆಡಿ ಆಗ್ತೀನಿ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಬರಬೇಕು ಅಂತ ಜಪ ಮಾಡ್ತಾ ಇದ್ರೆ ಜಪ ಮಾಡ್ತಾನೆ ಇರ್ತೀರ. ಯಾವುದೋ ಒಂದು ಮೂವಿಲಿ ಡೈಲಾಗ್ ಇದೆ ಅಲ್ವಾ, ಹಿಂಗೆ ಹೋದ್ರೆ ಅದು ಸಿಗತ್ತಾ ಅಂತ ಹೇಳ್ದಂಗೆ. ಸಮಥಿಂಗ್ ಯಾವುದೋ ಒಂದು ಮೂವಿ ಅಲ್ವಾ ಅದು, ನನಗೆ ಯಾವುದೋ ಮೂವಿ ಅಂತ ನೆನಪಿಲ್ಲ. ಹಿಂಗೆ ಹೋದರೆ ಅಂಗಡಿ ಸಿಗತ್ತಾ ಅಂತ ಹೇಳಿ, ಹಿಂಗೆ ಹೋದರೆ ಅಂಗಡಿ ಸಿಗಲ್ಲ, ಕೈ ನೋವು ಬರುತ್ತೆ ಅಂತ ಹೇಳ್ತಾರಲ್ವಾ, ಆ ಥರ. ಫಸ್ಟ್ ನೀವು ಸಕ್ಸಸ್ ಬೇಕು ಅಂತ ನೀವು ಹೇಳ್ತಾ ಇದ್ರೆ ಸಕ್ಸಸ್ ಬರಲ್ಲ. ಅದಕ್ಕೆ ನೀವು ಏನಾದರೂ ಮಾಡಬೇಕಾಗತ್ತೆ, ಆ್ಯಕ್ಷನ್ ಏನಾದರೂ ಮಾಡಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ತೊಗೊಬೇಕು. ಜಾಬಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲಿ ಯಾವುದ್ರಲ್ಲಾದ್ರೂ ನೀವು ಸಕ್ಸಸ್ನ ಪಡಿಬೇಕು ಅಂತ ಇದ್ದರೆ ನೀವೊಂದು ಆ್ಯಕ್ಷನ್ ತೊಗೊಳ್ಳೇಬೇಕು. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಇಲ್ಲಿ ಬರ್ತಿದೆ. ಸಮಥಿಂಗ್ ನೀವು ಇಲ್ಲಿ ಮೆಡಿಟೇಷನ್ನ ಮಾಡಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಇವಾಗಿನ ಕರೆಂಟ್ ಸಿಚುವೇಶನ್ಗೆ. ಓಕೆ, ತುಂಬಾ ಸ್ಟ್ರೆಸ್ಸಲ್ಲಿದ್ದೀರಾ ಆ್ಯಂಡ್ ಟೆನ್ಷನಲ್ಲಿದ್ದೀರಾ. ಇಲ್ಲಿ ನೀವು ಟೆನ್ಷನಲ್ಲಿದ್ದಾಗ, ಸ್ಟ್ರೆಸ್ಸಲ್ಲಿದ್ದಾಗ ನೀವು ಯಾವುದೇ ರೀತಿಯ ನಿರ್ಧಾರ ತೊಗೊಳ್ಲಿಕ್ಕೆ ಚಾನ್ಸೇ ಇಲ್ಲ ಲೈಫಲ್ಲಿ. ಓಕೆನಾ, ಸೊ ಅವಾಗ ನೀವು ಏನೇ ನಿರ್ಧಾರ ತೊಗೊಂಡು ಅದು ರಾಂಗ್ ಆಗೇ ಇರುತ್ತೆ. ಹಾಗಾಗಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮ್ಮ ಲೈಫಲ್ಲಿ ಇವಾಗಿನ ಸಿಚುವೇಶನಿಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಈ ಸಿಚುವೇಶನಿಗೆ ನಿಮಗೆ ಕರೆಕ್ಟಾಗಿರೋಂಥ ದಾರಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮಗೆ ಮೆಡಿಟೇಷನಿಂದಲೇ ನಿಮಗೆ ಗೈಡೆನ್ಸ್ ಆಗಿ ಸಿಗತ್ತೆ ಅನ್ನುವಂಥ ಒಂದು ಮೆಸೇಜಸ್ ನಿಮಗೆ ಸಿಗ್ತಾ ಇದೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಇಲ್ಲಿ ಸಮಥಿಂಗ್ ಚೇಂಜಸ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಓಕೆ, ನಿಮ್ಮ ಮೆಂಟಲ್ ಹೆಲ್ತ್ ಆಗ್ಬೋದು, ಮೆಡಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸಮಥಿಂಗ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮಗೆ ಅದಕ್ಕೆ ದಾರಿ ಸಿಗುತ್ತೆ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಿರೋವಂಥದ್ದು, ಯೂನಿವರ್ಸಿಂದ ಸಿಗ್ತಿರೋಂಥ ಗೈಡೆನ್ಸ್ ಆಗಿದೆ. ಓಕೆ, ಬ್ಯೂಟಿಫುಲ್ ಆಗಿರೋಂಥ ಮೆಸೇಜಸ್. ಓಕೆ, ಫೈನಲ್ ಆಗಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಓಕೆ, Knight of Wands. Take action. 3 of Cups. King of Cups. ನಿಮಗೆ ಏಂಜಲಿಂದ ಕ್ಲಿಯರ್ ಆಗಿ ಮೆಸೇಜ್ ಬಂದಿರೋವಂಥದ್ದು. ನೀವು ಯಾರೋ ಒಬ್ರು ಮಾತಿಗೆ ಅಥವಾ ನಿಮ್ಮ ಎಮೋಷ್ನಲ್ ಇಂದ ನೀವು ಇಲ್ಲಿ ಏನಾದರೂ ನಿಮ್ಮ ನಿರ್ಧಾರನ ತಗೊಂಡ್ರೆ, ಅಥವಾ ನೀವು ಎಮೋಷ್ನಲ್ ಆಗಿಬಿಟ್ಟು ಹೇಗಪ್ಪ ಇದು ಹೇಗೆ ಅಂತ ಹೇಳ್ಕೊಂಡು ನೀವೇನಾದರೂ ಸಮಥಿಂಗ್ ನೀವು ಎಮೋಷನಿಗೆ ಕಟ್ಟಿಬಿದ್ದು ಅಥವಾ ಬೇರೆಯವರ ಮಾತಿಗೆ ಕಟ್ಟಿಬಿದ್ದು ನೀವೇನಾದರೂ ನಿರ್ಧಾರ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಕೊಡಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಫಸ್ಟ್ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಿಬಿಟ್ಟು ಆ್ಯಕ್ಷನ್ ತಗೊಳ್ಳಿ. ಡೆಫಿನೆಟ್ಲಿ ನೋಡಿ, ಇಲ್ಲಿ ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಗಿರ್ಬೋದು, ಕ್ವೀನ್ ಆಗಿರ್ಬೋದು, ನೀವು ಈ ಥರ ಲೈಫ್ನ ಲೀಡ್ ಮಾಡಬೇಕು. ಕಿಂಗ್ ಲೈಫ್, ಕ್ವೀನ್ ಲೈಫ್ನ, ಲಕ್ಸುರಿ ಲೈಫ್ನ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಹ್ಯಾಪಿ ಲೈಫ್ನ ನೀವು ಲೀಡ್ ಮಾಡಬೇಕಂತ ಇದ್ರೆ ನೀವು ಆ್ಯಕ್ಷನ್ ತೊಗೊಳ್ಲೇಬೇಕು ಸ್ಟ್ರಾಂಗ್ ಆಗಿ. ಎಮೋಷ್ನಲ್ ಆಗಿ ನೀವು ಕಣ್ಣೀರು ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಅಥವಾ ಲೈಫಲ್ಲಿ ಇಷ್ಟೇ ಎಲ್ಲ ಮುಗ್ದೋಯ್ತು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗಿ ನೀವು ಲೈಫಲ್ಲಿ ಮುಂದೆ ಬರ್ಲಿಕ್ಕೆ ಆಗಲ್ಲ. ಓಕೆ, ಕೆಲವೊಬ್ರು ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಒಂದು ಎನರ್ಜಿ ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ. ಕೆಲವೊಬ್ರು ಕೆಲಸನೂ ಇಲ್ದೇನೆ ಈ ಕಡೆ ಪ್ರೀತಿ ವಿಷಯದಲ್ಲೂ ಫೇಲ್ಯೂರ್ ಆಗಿದ್ದೀರಾ ಕೆಲವೊಬ್ರು. ಓಕೆ, ಪ್ರೀತಿನೂ ಕಳ್ಕೊಂಡಿದ್ದೀರಾ ಆ್ಯಂಡ್ ಕೆಲಸನೂ ಕಳ್ಕೊಂಡಿದ್ದೀರಾ. ಸಮಥಿಂಗ್ ಇಲ್ಲಿ ನಿಮ್ಮನ್ನೇ ನೀವು ಕಟ್ ಹಾಕ್ಕೊಂಡಿರೋಂಥ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಿದೆ. ಸಮಥಿಂಗ್ ಇದು ಕೆಲವೊಬ್ರಿಗೆ ಮಾತ್ರ ರೆಸೊನೇಟ್ ಆಗ್ಬೋದು. ಐ ಡಿಂಟ್ ನೋ ವೈ. ಅಂದರೆ ನಿಮ್ಮನ್ನು ನೀವೇ ಕಟ್ ಹಾಕ್ಕೊಂಡಿರೋವಂಥದ್ದು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ನಿಮ್ಮನ್ನು ನೀವೇ ಅಂದ್ಕೊಂಡು ನಿಮ್ಮನ್ನು ನೀವು ಏನು ಕುಗ್ಗಿಸ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಕೆಲಸ ಇದೆ, ಅಪರ್ಚುನಿಟಿಗಳು ನಿಮ್ಮ ಹತ್ರ ಬರ್ತಾ ಇದೆ ಹುಡ್ಕೊಂಡು, ಬಟ್ ನೀವು ಅದನ್ನೆಲ್ಲದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್
ನೀವು ಆ್ಯಕ್ಷನ್ ತಗೊಳ್ತಿಲ್ಲ, ನಿಮ್ಮ ಬಗ್ಗೆ ನೀವು ಯೋಚನೆನೇ ಮಾಡ್ತಾ ಇಲ್ಲ, ಸಮಥಿಂಗ್ ಆಗೋಗಿದ್ರ ಬಗ್ಗೆ ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಮ್ಮ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಿದೆ. ಸೊ ಸಿ ಡಿಯರ್, ನಿಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟ್, ಪ್ರೀಶಿಯಸ್. ಈ ಒಂದು ಲೈಫ್ ಇದೆಯಲ್ಲ, ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಯಾರಿಗೋಸ್ಕರನೋ ಏನೋ ಒಂದು ವಿಷಯಕ್ಕೋಸ್ಕರ ನಿಮ್ಮ ಬ್ಯೂಟಿಫುಲ್ ಆಗಿರೋ ಲೈಫನ್ನು ಹಾಳು ಮಾಡ್ಕೊಂಬಿಡಿ, ಕಳ್ಕೊಂಬಿಡಿ. ಓಕೆ, ಸೊ ಟೇಕ್ ಆ್ಯಕ್ಷನ್ ತಗೊಳ್ಳಿ, ಕಿಂಗ್ ಕ್ವೀನ್ ಲೈಫನ್ನು ಲೀಡ್ ಮಾಡಿ. ಓಕೆ, ಸಿ ನೋಡಿ, ಇಲ್ಲೂ ಎಮೋಷ್ನಲಿ ಕಪ್ಸ್ ಇರುವಂಥದ್ದು ಕೈಯಲ್ಲಿ. ನೀವು ಎಮೋಷ್ನಲಿ ಸ್ಟ್ರಾಂಗ್ ಆದಾಗ ಮಾತ್ರ ಅದು ನಿಮ್ಮ ಎಮೋಷ್ನಲಿ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಯಾವ ಥರ ಅಂತ ಹೇಳಿದ್ರೆ, ಎಮೋಷ್ನಲ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದೆ. ಸಿ, ನೀವು ಎಮೋಷ್ನಲ್ ಕಂಟ್ರೋಲ್ ಮಾಡಿ, ನೀವು ಹೇಳ್ದಂಗೆ ಎಮೋಷ್ನಲ್ ಕೇಳಬೇಕು. ಓಕೆ, ಸೊ ಆ ಥರ ನೀವು ಕಂಟ್ರೋಲ್ ಮಾಡಿ ನಿಮ್ಮ ಲೈಫನ್ನು ನೀವು ಕಿಂಗ್ ಲೈಫನ್ನು ಲೀಡ್ ಮಾಡಿ ಅಂತ ಇಲ್ಲಿ ಏಂಜಲಿಂದ ಆ್ಯಂಡ್ ಯೂನಿವರ್ಸಿಂದ ಬರ್ತಿರೋಂಥ ಗೈಡೆನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಪ್ರತಿಯೊಬ್ಬರು ಯಾರೆಲ್ಲ ಪ್ರಾಬ್ಲಮಲ್ಲಿ ಫೇಸ್ ಮಾಡ್ತಿದ್ದೀರಾ, ಈಗಿನ ಸಿಚುವೇಶನ್ ನಿಮಗೆ ಏನಾದರೂ ಬ್ಯಾಡ್ ಟೈಮ್ ಆಗಿದ್ರೆ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಕರೆಕ್ಟಾಗಿರೋಂಥ ನಿರ್ಧಾರಗಳನ್ನು ತಗೊಂಡು ಆ್ಯಂಡ್ ಸಿಚುವೇಶನ್ನ ನೀವು ಸ್ಟ್ರಾಂಗ್ ಆಗಿ ಅದನ್ನು ಓವರ್ಕಮ್ ಮಾಡಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ.